ವೆಲ್ಕಮ್ ಟು ಮೈ ಚಾನಲ್. ಟುಡೇ ಟ್ಯಾರೋ ಟ್ರೈನಿಂಗ್ಗೆ ಸ್ವಾಗತ. ನೋಡ್ತಾ ಇರೋ ನನ್ನ ವ್ಯೂವರ್ಸ್, ಅವ್ರ ಪ್ರೀತಿಯಲ್ಲಿ ಅವ್ರ ಪ್ರೀತಿಗೋಸ್ಕರ ಅಳ್ಳೋದು ಯಾಕೆ, ಆ ಒಂದು ಅಳು ಕೊನೆ ಆಗುತ್ತಾ? ನೋಡ್ತಾ ಇರೋ ನನ್ನ ವ್ಯೂವರ್ಸ್, ಅವ್ರ ಪ್ರೀತಿಯಲ್ಲಿ ಅಳೋದು ಯಾಕೆ? ನೋಡ್ತಾ ಇರೋ ನನ್ನ ವ್ಯೂವರ್ಸ್, ಅವ್ರ ಪ್ರೀತಿಯಲ್ಲಿ ಅಳೋದು ಯಾಕೆ? ನೋಡ್ತಾ ಇರೋ ವ್ಯೂವರ್ಸ್, ಅವ್ರ ಪ್ರೀತಿಯಲ್ಲಿ ಅಳೋದು ಯಾಕೆ? ಮತ್ತು ಅದಕ್ಕೆ ಪರಿಹಾರವಿದೆಯಾ? ಅದು ಬೇಗ ಅವರು ಅಳ್ಳೋದು ಎಂಡ್ ಆಗ್ತದ ಬೇಗ? ಸೊ ಇದಕ್ಕೆಲ್ಲ ಉತ್ತರ. ಸೊ ಇಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ, ಕಾರ್ಡ್ಸ್ನ ಶಫಲ್ ಮಾಡಿ ಪಿಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಅರ್ಥ ಆಯಿತು. ಈ ಚಾನಲ್ನ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಅವ್ರು ತಗೊಳ್ಳಿ. ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ನಿಮ್ಮ ಪ್ರೀತಿಯಲ್ಲಿ ಅಳೋದು ಯಾಕಂತ ನಾನು ಈಗ ಹೇಳ್ತೀನಿ. ಸೊ ನನಗೊಂದು ಅರ್ಥ ಆಯಿತು. ಇಲ್ಲಿ ಏಸ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ವಿಪರೀತ ಪ್ರೀತಿ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಎಷ್ಟು ಪ್ರೀತಿ ಅಂದರೆ ಆ ಪ್ರೀತಿನ ಅವರೇ ಬಚ್ಚಿಟ್ಕೊಳಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ಇದೆ. ಬಟ್ ಆದರೆ ಅವರು ನಿಮಗೆ ಪ್ರಪೋಸ್ ಮಾಡಿರ್ಬೋದು ಅಥವಾ ನೀವು ಅವ್ರಿಗೆ ಪ್ರಪೋಸ್ ಮಾಡಿರ್ಬೋದು. ಬಟ್ ಯಾವುದೋ ಒಂದು ಸೊಸೈಟಿ ಪ್ರಾಬ್ಲಮಿಂದ ಆಗಿರ್ಬೋದು, ಅಥವಾ ಇಂಟರ್ ಕ್ಯಾಸ್ಟ್ ಇಂದ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ನಿಮ್ಮನ್ನು ಒಪ್ದಿರೋ ಇರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅವ್ರನ್ನ ಒಪ್ದಿರೋ ಇರ್ಬೋದು. ಈ ರೀಡಿಂಗು ಮೇಲ್ ಮತ್ತು ಫಿಮೇಲ್ಗೆ ಇಬ್ಬರಿಗೂ ರೆಸೊನೇಟ್ ಆಗುತ್ತೆ. ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಾಯಿದ್ರೆ ಹುಡುಗಂಗೆ ಅಂದ್ಕೊಳ್ಳಿ. ಸೊ ರೀಡಿಂಗ್ ಬರೋಣ. ಸೊ ಕ್ಯಾಸ್ಟ್ ಬೇರೆ ಆಗಿರ್ಬೋದು, ಅಥವಾ ದುಡ್ಡು ಕಾಸು ಅವರು ಸ್ಟೇಟಸ್ ಬೇರೆ ಆಗಿರ್ಬೋದು, ಅಥವಾ ನಿಮ್ಮ ಸ್ಟೇಟಸ್ ಬೇರೆ ಆಗಿರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ನೀವು ಅವ್ರಿಗೋಸ್ಕರ ತುಂಬ ಅಳ್ತಾ ಇದ್ದೀರ. ಸೊ ನೀವು ಅವ್ರಿಗೋಸ್ಕರ ಹತ್ತು ನಿಮಗೆ ನೀವೇ ಏನು ಮಾಡ್ಬೇಕಂತ ಗೊತ್ತಾಗ್ದಿರ ಸಿಚುವೇಷನಲ್ಲಿ ಇದ್ದೋಗ್ಬಿಟ್ಟಿದ್ರ. ಇಲ್ಲಿ ನೋಡಿ, ಇಲ್ಲಿ 7 ಅಂತ 8 ಆಫ್ ಸಾರ್ಟ್ಸ್ ಬಂದ ಟ್ಯಾರೋಟ್ ಕಾರ್ಡ್ ಬಂದ. ಇಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಆತನ ಯಾರೋ ಕಟ್ಟಾಕ್ಬಿಟ್ಟು ಹೆಂಗಿದ್ದಾರೋ ಸೆಲ್ಫಾಗೆ, ಇಲ್ಲಿ ಯಾವ ರೀತಿ ಕಟ್ಟಾಕಿದಾರೋ ಅದೇ ರೀತಿ ನಿಮ್ಮ ಪರಿಸ್ಥಿತಿ ಇದೆ. ನೀವು ಒಂದು ಸಿಚುವೇಷನಲ್ಲಿ ಇರ್ಬೋದು, ಬಟ್ ನೀವು ಆ ಸಿಚುವೇಷನ್ನಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ನಿಮ್ಮನ್ನು ಯಾರೋ ಕಟ್ಟಾಕ್ದಂಗೆ ಫೀಲ್ ಆಗ್ತಾಯಿದೆ, ಬಟ್ ನೀವು ಅದರಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಅಥವಾ ಇವಾಗ ಒಂದು ಪ್ಲೇಸಲ್ಲಿ, ಈಗ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಇರ್ಬೋದು, ಅಲ್ಲಿ ನಿಮಗೆ ತುಂಬ ಜವಾಬ್ದಾರಿ ಇದೆ, ವರ್ಕ್ಸ್ ಇದೆ. ಸೊ ನೀವು ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ನಿಮ್ಮೊಂದು ಪ್ರೀತಿ ಅವ್ರಿಗೆ ಮಿಸ್ ಆಗ್ತಾ ಇರ್ಬೋದು, ಅಥವಾ ಅವರೊಂದು ರೆಸ್ಪಾನ್ಸಿಬಿಲಿಟಿ, ಅವರೊಂದು ಜವಾಬ್ದಾರಿ, ಅಥವಾ ಇಷ್ಟೊತ್ತು ಹೇಳಿದ್ನಲ್ಲ ನಾನು, ಇಂಟರ್ ಕ್ಯಾಸ್ಟು, ದುಡ್ಡಿನ ವಿಚಾರ, ಮತ್ತು ಸೊಸೈಟಿ ಪ್ರಾಬ್ಲಮ್ಮು, ಸಮಾಜದಲ್ಲಿ ಅವರು ನಿಮ್ಮನ್ನು ಒಪ್ಪದೇ ಇರ್ಬೋದು, ಅಥವಾ ಅವ್ರ ಸ್ಟೇಟಸ್ ಬೇರೆ ಆಗಿರ್ಬೋದು, ಅಥವಾ ನಿಮ್ಮ ಸ್ಟೇಟಸ್ ಬೇರೆ ಆಗಿರ್ಬೋದು, ಅಥವಾ ಅವ್ರಿಗೆ ದುಡ್ಡು ಜಾಸ್ತಿ ಇರ್ಬೋದು, ನಿಮಗೆ ದುಡ್ಡು ಜಾಸ್ತಿ ಇಲ್ಲ, ಅಥವಾ ಅವ್ರಿಗೆ ಪ್ರಾಪರ್ಟೀಸ್ ಜಾಸ್ತಿ ಇರ್ಬೋದು, ನಿಮಗೆ ಪ್ರಾಪರ್ಟೀಸ್ ಜಾಸ್ತಿ, ಅಥವಾ ಇಬ್ಬರಿಗೂ ಪ್ರಾಪರ್ಟೀಸ್ ಜಾಸ್ತಿ ಇದ್ದು ಮನೇಲಿ ಒಪ್ಪದಿರೋ ಇರ್ಬೋದು. ಯಾವುದೋ ಸಣ್ಣ ಕಿರಿಕಿರಿಯಿಂದ ನೀವು ಅವ್ರಿಗೋಸ್ಕರ ತುಂಬ ಅಳ್ತಾಯಿದ್ದೀರ. ಅವರು ಅಷ್ಟೇ ನಿಮಗೋಸ್ಕರ ತುಂಬ ಅಳ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಇಬ್ಬರಿಗೂ ಪ್ರೀತಿ ಇದೆ. ಮತ್ತು 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಯಾಕೆ ಬಂದಿದೆ? ಇಲ್ಲಿ ಒಬ್ರಿಗೆ ಎಷ್ಟು ಪ್ರೀತಿ ಇದೆ, ಇನ್ನೊಬ್ರಿಗೂ ಅಷ್ಟೇ ಪ್ರೀತಿ ಇದೆ, ಈಕ್ವಲ್ ಪ್ರಿಪ್ರೇಷನ್ನು. ಸೊ ಅದಕ್ಕೆ 9 ಆಫ್ ಕಪ್ಸ್ ಕೂಡ ಅದೇ ಹೇಳ್ತಾ ಇದೆ. ಇಲ್ಲಿ ಈಕ್ವಲ್ ಪ್ರಿಪ್ರೇಷನ್ ಇದ್ದರೆ, ಮತ್ತು ಇವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ, ಇಬ್ಬರಿಗೂ ಲವ್ ಅನ್ನೋದು ಜಾಸ್ತಿ ಇದೆ. ಒಬ್ರಿಗೊಬ್ರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ನೀವು ಅವ್ರಿಗೆ ಪ್ರಪೋಸ್ ಮಾಡಿರ್ಬೋದು, ಅವರು ಇಲ್ಲ ಅನ್ನೋ ಥರ ರಿಜೆಕ್ಟ್ ಮಾಡಿರ್ಬೋದು, ಆದರೆ ಪ್ರೀತಿ ಇದೆ. ಅಥವಾ ಅವರು ಅಕ್ಸೆಪ್ಟ್ ಮಾಡಿದ್ರೇನೋ, ಮನಸ್ಸಲ್ಲಿ ಅಕ್ಸೆಪ್ಟ್ ಮಾಡಿದ್ರೇನೋ, ಸುಮ್ಮನೆ ನಿಮಗೆ ಕಾಣಿಸ್ತಿರೋ ಥರ ಏನು ಪ್ರೀತಿನೇ ಇಲ್ಲ ಅನ್ನೋ ಥರ ನಡ್ಕೊಂಡಿರ್ಬೋದು. ಈಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ಅಥವಾ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಎಷ್ಟೇ ಪ್ರೀತಿ ಇದ್ರೇನೋ ನೀವು ಅವ್ರಿಗೆ ಹೇಳ್ಕೊಂಡಿರೇ ಇರ್ಬೋದು, ಅಥವಾ ಅವರು ನಿಮಗೆ ಹೇಳ್ಕೊಂಡಿರೇ ಇರ್ಬೋದು.
ಸೊ ಈ ಒಂದು ಕಾರಣಗಳಿಂದ ಒಬ್ರಿಗೊಬ್ರು ತುಂಬ ಅಳ್ತಾ ಇದ್ರ, ಏನಪ್ಪ ನಾನು ಇಷ್ಟೊಂದು ಪ್ರಪೋಸ್ ಮಾಡಿದ್ರೇನೋ, ಇಷ್ಟೊಂದು ಇದಾದ್ರೇನೋ ಇನ್ನೂ ಮ್ಯಾರೇಜ್ ಆಗ್ತಾಯಿಲ್ಲ, ಮದುವೆ ಆಗ್ತಾಯಿಲ್ಲ, ಅಥವಾ ಅವ್ರಿಗೂ ನನಗೂ ಲಾಂಗ್ ಡಿಸ್ಟೆನ್ಸ್ ಆಗಿದೆ, ಸಪ್ರೇಷನ್ ಆಗಿದೆ, ಅಥವಾ ಇಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ವರ್ಕ್ ಲೊಕೇಶನ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ IT ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಯಾವುದೇ ಒಂದು ಕಂಪ್ನಿಯಲ್ಲಾಗಲಿ, ಅಥವಾ ಕಂಪ್ನಿನೇ ಅಂತಲ್ಲ, ಒಂದು ಆಫೀಸ್ ಆಗ್ಬೋದು, ಅಥವಾ ಒಂದು ಬ್ಯಾಂಕ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಪಬ್ಲಿಕ್ ಸೆಕ್ಟರ್ಸು, ನಾನ್ ಪಬ್ಲಿಕ್ ಸೆಕ್ಟರ್ಸು, ಯಾವುದೇ ಒಂದು ವರ್ಕ್ ಪ್ಲೇಸ್ ತಗೊಂಡಿರ್ಬೋದು, ಅಲ್ಲಿ ನಿಮಗೆ ಲವ್ ಆಗಿರ್ಬೋದು, ಅಥವಾ ಒಂದು ಪಬ್ಲಿಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಲವ್ ಬರೋಕ್ಕೆ ಚಾನ್ಸ್ ಇಲ್ಲ ಬಿಡಿ, ಒಬ್ಬರನ್ನೊಬ್ರು ನೋಡ್ದಿರ ಲವ್ವೇ ಬರಲ್ಲ, ಪ್ರೀತಿನೇ ಹುಟ್ಟಲ್ಲ. ಆದರೂ ಆ ಥರನೂ ಇದ್ರೂ ಇರ್ಬೋದು, ಹೇಳೋಕ್ಕಲ್ಲ. ಅಥವಾ ಅವರು ನಿಮಗೆ ಸ್ಕೂಲು ಅಥವಾ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಆ ಫ್ರೆಂಡ್ಸಿಂದ ಲವ್ ಆಗಿರ್ಬೋದು. ಬಟ್ ಆದರೆ ಇಲ್ಲಿ ಒಬ್ರಿಗೊಬ್ರಿಗೆ ತುಂಬ ಪ್ರೀತಿ ಇದೆ. ನೀವು ಇಲ್ಲಿ ನನಗೆ ಕಾರ್ಡ್ಸ್ ಪ್ರಕಾರ ನೀವು ಪ್ರಪೋಸ್ ಮಾಡಿರ್ಬೋದು, ಅವರು ಅದನ್ನು ಅಕ್ಸೆಪ್ಟ್ ಮಾಡ್ದಿರ ಹಂಗೆ ಸೈಲೆಂಟಾಗಿಟ್ಟಿರ್ಬೋದು. ಬಟ್ ಆದರೆ ಅವ್ರಿಗೆ ಮಾತ್ರ ಈಕ್ವಲ್ ಲವ್ ಇದೆ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತಾ ಇದೆ. ಸೊ ಅದಕ್ಕೆ ಅವ್ರ ಕಡೆಯಿಂದ ನಿಮ್ಗೆ ಪ್ರೀತಿ ಇದ್ರೇನೋ ಅವ್ರು ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ತುಂಬ ಅಳ್ತಾ ಇದ್ದೀರ, ದಿನನಿತ್ಯ ಅವ್ರಿಗೋಸ್ಕರ ಕೊರಗ್ತಾ ಇದ್ದೀರ. ಅವರು ಅಥವಾ ನೀವು ಯಾವಾಗಲೂ ಟ್ರಾವೆಲ್ ಮಾಡ್ತಾಯಿದ್ರ. ಸೊ 6 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಅಲ್ಲಿ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಯಾವ ರೀತಿ ಹೋಗ್ತಾ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ಜೊತೆ. ಸೊ ಅದೇ ಥರ ನೀವು ಡೈಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಅವರು ಡೈಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಜಾಬೇ ಒಂದು ಟ್ರಾವೆಲಿಂಗ್ ಜಾಬ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಸ್ಥಳದಿಂದ ನಿಮ್ಮ ಮನೆಗೂ ಡೈಲಿ ಟ್ರಾವೆಲ್ ಇರ್ಬೋದು, ಯಾವುದೋ ಒಂದು. ಬಟ್ ಆದರೆ ಡೈಲಿ ಟ್ರಾವೆಲ್ ಅಂತೂ ಇದೆ. ಅಥವಾ ನೀವು ವರ್ಕ್ ಮಾಡೋ ಪ್ಲೇಸ್ನಿಂದ ಬೇರೆ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ವರ್ಕ್ ಜವಾಬ್ದಾರಿ ಇರ್ಬೋದು. ಸೊ ಅದಕ್ಕೋಸ್ಕರ ಆ ವರ್ಕ್ ಹೋಗ್ಬಿಟ್ಟು ಮತ್ತೆ ನೀವು ಆಫೀಸ್ಗೆ ರಿಟರ್ನ್ ಬರಬೇಕು. ಸೊ ಆ ಥರ ವರ್ಕ್ಸ್ ಇರ್ಬೋದು, ಅಥವಾ ಫೀಲ್ಡ್ ವರ್ಕಿಂಗ್ ಇರ್ಬೋದು, ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೋ ಒಂದು ವರ್ಕಿಂಗು. ಬಟ್ ಆದರೆ ಇಲ್ಲಿ ಟ್ರಾವೆಲಿಂಗ್ ಮಾತ್ರ ಇದೆ. ಕಿಂಗ್ ಆಫ್ ಕಪ್ಸ್ ಟ್ಯಾರೆಟ್ ಕಾರ್ಡ್ ಇರೋದ್ರಿಂದ ಅವ್ರ ಪ್ರೀತಿನ ನಿಮಗೆ ಈಕ್ವಲ್ ಆಗಿ ಹಂಚ್ಬೇಕು ಅಂದ್ಕೊಂಡಿದ್ದಾರೆ. ಬಟ್ ಆದರೆ ಒಬ್ರಿಗಿಂತ ಒಬ್ರಿಗೆ ತುಂಬ ಪ್ರೀತಿ ಇದೆ. ಸೊ ಕ್ವೀನ್ ಆಫ್ ಸಾರ್ಡ್ಸ್ ಟ್ಯಾರೆಟ್ ಕಾರ್ಡ್ ಬಂದಿರೋದ್ರಿಂದ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಆ್ಯಕ್ಷನ್ ತಗೊಳ್ಳೇಬೇಕು ಅಂದ್ಕೊಂಡಿದ್ದಾರೆ. ಸೊ ನೀವು ಅಥವಾ ಒಂದು ವೇಳೆ ಲೇಡೀಸ್ ನೋಡ್ತಾ ಇದ್ದರೆ ಜೆಂಟ್ಸ್ ಬಗ್ಗೆ ಆ್ಯಕ್ಷನ್ ತೊಗೊಬೇಕು, ನಾನೇ ಕಾಲ್ ಮಾಡಬೇಕು, ಅವ್ರ ಕಡೆ ಅಷ್ಟು ಪ್ರೀತಿ ಇದ್ರೂ ನನಗೆ ಯಾಕೆ ಹೇಳ್ತಾಯಿಲ್ಲ, ಆ ಥರ ನೀವು ಥಿಂಕ್ ಮಾಡ್ತಾಯಿದ್ದೀರ. ಫೋನ್ ಮಾಡಬೇಕು, ಅಥವಾ ಮೆಸೇಜ್ ಮಾಡಬೇಕು, ಅಥವಾ ಡೈರೆಕ್ಟ್ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಬೇಕು, ಆ ಥರ ಎಲ್ಲ ಥಿಂಕ್ ಮಾಡ್ತಾಯಿದ್ರ. ಅದೇ ಜೆಂಟ್ಸ್ ನೋಡ್ತಾಯಿದ್ರೆ ಈ ವಿಡಿಯೋನ ಹುಡುಗಿ ಬಗ್ಗೆ, ಸೊ ಅವರು ಅಷ್ಟೇ ಅವ್ರ ಹತ್ರನೇ ಹೋಗಬೇಕು, ಇದನ್ನು ಯಾವುದೋ ಒಂಥರ ನಮಗೆ ಬಂದಿರೋವಂಥ ಪ್ರಾಬ್ಲಮ್ಸ್ನೆಲ್ಲ ಕಟ್ ಮಾಡಬೇಕು, ಪ್ರಾಬ್ಲಮ್ಸ್ ಇರಬಾರ್ದು, ಸೊ ಇದನ್ನೆಲ್ಲ ನಾನು ಸಾರ್ಟ್ ಔಟ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾಯಿದ್ರ. ಸೊ ಅದನ್ನೇ ಕ್ವೀನ್ ಆಫ್ ಸಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಹೇಳ್ತದೆ. ಎಂಪೈರರ್ ಕಾರ್ಡ್ ಏನು ಹೇಳ್ತದೆ, ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ. ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ಚಕ್ರವರ್ತಿ ಅನ್ನೋ ಥರ ನಿಮ್ಗೆ ಇಬ್ಬರಲ್ಲಿ ಒಬ್ರಿಗೆ ತುಂಬ ಫೀಲಿಂಗ್ ಇದೆ, ನಾನೇ ಗ್ರೇಟು ಅಂದರೆ ಚಕ್ರವರ್ತಿ ಆ್ಯಟಿಟ್ಯೂಡು. ಅಂದರೆ ಈಗ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅಥವಾ ಒಂದು ಅವ್ರು ಮಾತಾಡೋ ರೀತಿ ಎಲ್ಲವೂ ಒಬ್ಬ ಕಿಂಗ್ ರಾಜ ಅಂಥವನು ಸೇವಕನಿಗೆ ಬೆಲೆ ಕೊಡ್ತಾನ, ಸೇವಕನ ನೋಡ್ತಾನೆ. ರಾಜ ಆದವನು ರಾಜನೇ, ಸೇನಾಧಿಪತಿ ಆದವನು ಸೇನಾಧಿಪತಿನೇ. ಸೊ ಅದೇ ರೀತಿ ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರು ಒಬ್ರಿಗೊಬ್ರಿಗೆ ತುಂಬ ಆ್ಯಟಿಟ್ಯೂಡ್ ಇರ್ಬೋದು, ಅಥವಾ ಈಗೋ ಇರ್ಬೋದು, ಮತ್ತು ತುಂಬ ಒಂದು ಒಳ್ಳೆ ಸ್ಥಾನದಲ್ಲಿರ್ಬೋದು, ತುಂಬ ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಅಥವಾ ಅವರು ನಿಮ್ಮ ಪ್ರೀತಿ ಮಾಡೋ ಪರ್ಸನು ನೀವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಅವ್ರ ಬಾಸ್ ಆಗಿರ್ಬೋದು, ಅಥವಾ ಮ್ಯಾನೇಜರ್ ಆಗಿರ್ಬೋದು, ನೀವು ಇಲ್ಲಾಂದರೆ ಅವ್ರ ಕಡೆ ಕೆಲಸ ಮಾಡಿರೋ ಎಂಪ್ಲಾಯ್ ಆಗ್ತಾ ಇರ್ಬೋದು. ಬಟ್ ಇಬ್ಬರಲ್ಲಿ ಒಬ್ಬರು ಲೀಡಿಂಗ್ ಪೊಸಿಷನಲ್ಲಿದ್ದಾರೆ, ಅಥವಾ ಇಬ್ಬರು ಲೀಡಿಂಗ್ ಪೊಸಿಷನಲ್ಲಿ ಇರ್ಬೋದು. ಸೊ ಅದಕ್ಕೆ ಎಂಪೈರರ್ ಕಾರ್ಡ್ ಬಂದಿದೆ.
ಸೊ ಈ ಒಂದು ಕಾರಣದಿಂದನೇ ಅವರು ನಿಮಗೆ ಅವ್ರ ಪ್ರೀತಿನ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ, ಅಥವಾ ನೀವು ಅವ್ರಿಗೆ ಪ್ರೀತಿಸ್ತಾ ಇದ್ದೀರ ಅಂತ ಗೊತ್ತಿದ್ರೇನೋ ಅವ್ರು ನಿಮ್ಗೆ ಹೇಳೋಕ್ಕಾಗ್ತಿಲ್ಲ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಇರೋದ್ರಿಂದ ಸೊ ಒಬ್ಬರು ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀರ, ಇದುವರೆಗೂ ವೆಯ್ಟ್ ಮಾಡ್ತಾನೆ ಇದ್ದೀರ. ಸೊ ಈ ವೆಯ್ಟಿಂಗ್ ಎನರ್ಜಿ ಇರೋದ್ರಿಂದ ನೀವು ತುಂಬ ಅಳ್ತಾ ಇದ್ದೀರಾ, ಈ ಪ್ರೀತಿಗೋಸ್ಕರ ತುಂಬ ಅಳ್ತಾರೆ. ಯಾಕಂದರೆ ಇಲ್ಲಿ ತುಂಬ ಎಮೋಷ್ನಲ್ ಇದೆ, ತುಂಬ ಆರ್ಟ್ ಫೀಲಿಂಗ್ ಸ್ಟೋರಿ ಇದೆ. ನಿಮಗೆ ಒಬ್ರನ್ನ ಕಂಡ್ರೆ ತುಂಬ ಇಷ್ಟ ಇದೆ. ನನಗಂತೂ ಈ ರೀಡಿಂಗಲ್ಲಿ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಅದು ಯಾಕೆ ನೀವು ಅಳ್ತಾ ಇದ್ರೋ ನನಗೇನು ಅರ್ಥನೇ ಆಗ್ತಿಲ್ಲ. ಸೊ ನಿಮ್ಮ ಪ್ರೀತಿ ಸರಿ ಹೋಗ್ತದ ಇಲ್ಲಾಂದ್ರೆ ಅದು ನೋಡೋಣ. ಸರಿ ನೋಡೋಣ, ನಿಮ್ಮ ಪ್ರೀತಿ ಮತ್ತೆ ಸರಿ ಹೋಗ್ತದ, ನಿಮ್ಮ ಪ್ರೀತಿ ಸರಿ ಹೋಗ್ತದ ನೋಡೋ ಅಂತ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿ ಸರಿ ಹೋಗ್ತದ. ಸರಿ ಹೋಗಲ್ಲ ಕಣ್ರಿ ನಿಮ್ಮ ಪ್ರೀತಿ ಮಾತ್ರ. ಪ್ರೀತಿ ಸರಿ ಹೋಗ್ತದಂದರೆ ಸರಿ ಹೋಗ್ತಾ ಇಲ್ಲ. ಯಾಕೋ ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ಕೆಟ್ಟ ದೃಷ್ಟಿ ಇದೆ, ಕೆಟ್ಟ ಕಣ್ಣಿದೆ. ಒಬ್ರೇನೋ ಡೆಡ್ ಆಪೋಸಿಟ್ ಆಗಿದ್ರ, ಒಬ್ರಿಗೊಬ್ರಿಗೆ ವಿಪರೀತ ಪ್ರೀತಿ ಇದೆ, ಆದರೆ ಒಬ್ರಿಗೊಬ್ರು ಆಪೋಸಿಟ್ ಹೋಗ್ತಾ ಇದ್ರ. ನೋಡಿ, ನಿಮ್ಮ ಪ್ರೀತಿನ ಅವ್ರಿಗೆ ಎಷ್ಟು ಹೇಳಿದ್ರೂ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇದಾರೆ. ಅದು ಯಾಕೆ ದೂರ ಹೋಗ್ತಾಯಿದ್ರೆ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲ ಇದೆ, 8 ಕಪ್ಪಲ್ಲು ತುಂಬ ಇದೆ. ಬಟ್ ಆದರೆ ಏನೋ ಒಂದು ಪ್ರಾಬ್ಲಮ್ಮಿಂದ ಅವ್ರು ದೂರ ಆಗ್ತದೆ. ಆ ಪ್ರಾಬ್ಲಮ್ ಏನಂತ ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಪರ್ಸ್ನಲ್ ಲೈಫ್ ಅಷ್ಟೇ. ಸೊ ನಾನು ಇಷ್ಟೊತ್ತು ಹೇಳಿದ್ನಲ್ಲ ರೀಸನ್ಸು, ಆ ಥರ ಒಂದು ಪರ್ಸ್ನಲ್ ಲೈಫ್ ಇರ್ಬೋದು ಅಷ್ಟೇ. ಸೊ ಅದರಿಂದ ನೀವು ಎಷ್ಟೇ ಪ್ರೀತಿ ಹೇಳ್ತಾ ಇದ್ರೇನೋ ಅವ್ರು ನಿಮ್ಮಿಂದ ದೂರ ಹೋಗ್ತಾಯಿದ್ರೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನೆಗೆಟಿವ್ ಎನರ್ಜಿ ಐತೆ. ಅದು ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಅಥವಾ ಅವ್ರೊಂದು ಪರ್ಸ್ನಲ್ ಲೈಫ್ ಇರ್ಬೋದು, ಅಥವಾ ಅವ್ರಿಗೆ ಯಾವುದೋ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅಥವಾ ಫಿಸಿಕಲ್ ಇಶ್ಯೂಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ನಿಮ್ಮನ್ನು ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅವ್ರನ್ನ ಒಪ್ಪದೇ ಇರ್ಬೋದು. ಏನೋ ಒಂದು ನೆಗೆಟಿವ್ ಎನರ್ಜಿ ಐತೆ. ಸೊ ಆ ಒಂದು ಕೆಟ್ಟ ಒಂದು ಎನರ್ಜಿ ಶಕ್ತಿಯಿಂದ ಸೊ ಅವ್ರು ನಿಮ್ಮಿಂದ ದೂರ ಆಗ್ತದೆ. ಸೊ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇರೋದಕ್ಕೋಸ್ಕರ ನೀವು ಅಳ್ತಾ ಇದ್ದೀರ. ಈ ಪ್ರೀತಿ ಸರಿ ಹೋಗ್ತದಂದರೆ ಸರಿ ಹೋಗೋ ಥರ ಕಾಣ್ತಾ ಇಲ್ಲ. ಇನ್ನೂ ಒಂದು ಸರಿ ಕಾರ್ಡ್ಸ್ ಶಫಲ್ ಮಾಡ್ತೀನಿ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಪ್ರೀತಿ ಎಷ್ಟು ತಿಂಗಳಲ್ಲಿ ಸರಿ ಹೋಗ್ತದೆ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿ ಅವರು ಸರಿ ಹೋಗ್ತಾರ, ಮತ್ತು ಅವರು ಇಬ್ಬರು ಸರಿ ಹೋಗಿ ಮತ್ತೆ ಸರಿ ಹೋಗ್ತಾರ. ಸರಿ ಹೋಗ್ತೀರಿ ಕಣ್ರಿ. ನೀವು 4 ವಾರದಲ್ಲಾದರೂ ಸರಿ ಹೋಗ್ಬೋದು, ಅಥವಾ 4 ದಿನದಲ್ಲಾದರೂ ಸರಿ ಹೋಗ್ಬೋದು, ಅಥವಾ 4 ತಿಂಗಳಲ್ಲಾದರೂ ಸರಿ ಹೋಗ್ಬೋದು, ಅಥವಾ 9 ಮಂತ್ಸಲ್ಲಾದರೂ ಸರಿ ಹೋಗ್ಬೋದು, ಅಥವಾ 9 ಡೇಸಲ್ಲಾದರೂ ಸರಿ ಹೋಗ್ಬೋದು, ಅಥವಾ 9 ಮಂತ್ಸಲ್ಲಾದರೂ ಸರಿ ಹೋಗ್ಬೋದು. ಸೊ ಇಷ್ಟು ಡೇ ಆರ್ ಮಂತ್ಸ್. ಸೊ ಸರಿ ಹೋಗುತ್ತಂದರೆ ನೀವು ಸರಿ ಹೋಗ್ತೀರ, ಮತ್ತೆ ಅಳೋದನ್ನ ನಿಲ್ಲಿಸ್ತೀರ ನೀವು. ಸೊ ಅದಕ್ಕೆ ಇಲ್ಲಿ 4 ಆಫ್ ವಾಂಡ್ಸ್ ಟ್ಯಾರೆಟ್ ಕಾರ್ಡ್ ಬಂದಿದೆ, ಮತ್ತು 9 ಆಫ್ ಪೆಂಟಿಕಲ್ಸ್ ಟ್ಯಾರೆಟ್ ಕಾರ್ಡ್ ಬಂದಿದೆ. ನೀವು ಪ್ರೀತಿಸ್ತಾ ಇದ್ರಲ್ಲ, ಅವ್ರೇನಾದರೂ ನಿಮ್ಮಿಂದ ಲಾಂಗ್ ಡಿಸ್ಟೆನ್ಸ್ ಅಥವಾ ಸಪ್ರೇಷನಲ್ಲಿದ್ದರೆ ಅವ್ರ ಹತ್ರ ಹೋಗಿ, ಅವ್ರ ಹತ್ರನೇ ಇರಿ, ದೂರ ಹೋಗೋಕ್ಕೆ ಹೋಗಬೇಡಿ. ಅವ್ರು ದೂರ ಹೋದ್ರೂ ನೀವು ಅವರಿಂದ ದೂರ ಹೋಗಬೇಡಿ. ಅವರು ಒಂದು ವೇಳೆ ನಿಮ್ಮ ಹಣೆ ಬರದಲ್ಲೇ ಬರೆದಿದ್ರೆ ಅವ್ರು ನಿಮ್ಗೆ ಖಂಡಿತ ಸಿಗ್ತಾರೆ. ಒಂದು ವೇಳೆ ನಿಮ್ಮ ಹಣೆ ಬರ್ದಿಲ್ಲ ಅಂದರೆ ಖಂಡಿತ ಸಿಗಲ್ಲ. ಯಾಕಂದರೆ ಇಲ್ಲಿ 2 ಆಫ್ ಕಪ್ಸ್ ಇದೆ. ಒಬ್ರನ್ನ ಕಂಡ್ರೆ ತುಂಬ ಪ್ರೀತಿ ಇದೆ. ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ, ಖಂಡಿತ ಒಬ್ರಿಗೊಬ್ಬರೇ ತುಂಬ ಪ್ರೀತಿ ಇದೆ. ಪ್ರೀತಿ ಇಲ್ಲ ಅಂತ ಹೇಳಿದರೆ ಈ ರೀಡಿಂಗೇ ನಿಮ್ದಲ್ಲ. ಪ್ರೀತಿ ಇದೆ ಇಲ್ಲ ಅಂದರೆ ಪ್ರೀತಿ ಕನ್ಫರ್ಮ್ ಆಗಿದೆ. ಬಟ್ ಆದರೆ ಇಷ್ಟೊತ್ತು ಹೇಳಿದ್ನಲ್ಲ, ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ಕೆಟ್ಟ ಒಂದು ದೃಷ್ಟಿ, ಒಂದು ಕೆಟ್ಟ ಪರಿಣಾಮಗಳಿಂದ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಷ್ಟೇ. ಬಟ್ ಸರಿ ಹೋಗ್ತೀರಾ ಅಂದರೆ ಖಂಡಿತ ಸರಿ ಹೋಗ್ತೀರಾ. 4 ಡೇಸ್ ಆಗಿರ್ಬೋದು, ಅಥವಾ 4 ಮಂತ್ಸ್ ಆಗಿರ್ಬೋದು, ಅಥವಾ 4 ವೀಕ್ಸ್ ಆಗಿರ್ಬೋದು, 9 ವೀಕ್ಸ್ ಅಥವಾ 9 ಡೇಸ್ ಅಥವಾ 9 ಮಂತ್ಸ್. ಖಂಡಿತ ಸರಿ ಹೋಗ್ತಾರೆ. ನೀವು ನಿಮ್ಮ ಪ್ರಯತ್ನ ಮಾಡಿ, ಅವ್ರ ಹತ್ರನೇ ಇರಿ. ನಿಮ್ಮ ಹಣೆ ಬರದಲ್ಲಿ ಖಂಡಿತ ಇದ್ದರೆ ಅವರೇ ನಿಮ್ಮನ್ನು ಮದುವೆ ಆಗ್ತಾರೆ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾರೆ ನನಗೆ ಗೊತ್ತಿಲ್ಲ.
ಸೊ ನಿಮ್ಮ ಪರ್ಸ್ನಲ್ ವಿಚಾರಗಳ ಸಂಬಂಧಪಟ್ಟಂಗೆ ಮಾಡಿ. ಅದೇ ಪ್ರೀತಿ ಇದೆ ಅಂದರೆ ಖಂಡಿತ ಇದೆ. ಪ್ರೀತಿಸಿದ ವ್ಯಕ್ತಿನ ಬಿಟ್ಟು ಇರೋಕ್ಕಾಗಲ್ಲ. ಅದು ಎಲ್ರಿಗೂ ಪೇಯ್ನ್ ಆದ ವಿಚಾರನೇ. ಎಲ್ರಿಗೂ ಪ್ರತಿಯೊಬ್ಬರಿಗೂ ನೋವಿರುತ್ತೆ. ಸೊ ಹಂಗಾಗಿ ಪ್ರೀತಿ ಖಂಡಿತ ಇದೆ. ಬಟ್ ಅದು ಯಾಕಂತ ನನಗೂ ಗೊತ್ತಿಲ್ಲ. ನೀವು ನಿಮ್ಮ ಪ್ರೀತಿನ ಅವ್ರಿಗೆ ಹೇಳ್ಕೊಂಡಿರ್ಬೋದು. ಅವ್ರು ಯಾಕೆ ನಿಮ್ಮ ಹತ್ರ ಅವರು ಪ್ರಪೋಸ್ ಮಾಡಿಲ್ಲ ಅಂದರೆ ಆಪೋಸಿಟಾಗಿ ಅವ್ರಿಗೆ ಈಗೋ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು. ಇಲ್ವ ನನಗೆ ಎಲ್ಲ ಗೊತ್ತಿದೆ, ನಾಲೆಡ್ಜ್ ಇದೆ ಅಂತ ಪಕ್ಕಕ್ಕೆ ಹೋಗಿರ್ಬೋದು. ಅಥವಾ ಅವರು ನೋಡೋಕ್ಕೆ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನೀವು ಹ್ಯಾಂಡ್ಸಮ್ ಆಗಿರ್ಬೋದು. ಸೊ ಎಲ್ಲ ಇದೆ. ಪ್ರೀತಿ ಅವ್ರಿಗೇನೋ ನಿಮ್ಮ ಮೇಲೆ ಇದೆ. ಇಬ್ಬರಿಗೂ ಪ್ರೀತಿ ಇದೆ. ಬಟ್ ನೆಗೆಟಿವ್ ಎನರ್ಜಿಯಿಂದ ನೀವು ದೂರ ಆಗಿರ್ಬೋದು, ಅಥವಾ ಸಪ್ರೇಷನಲ್ಲಿ ಇರ್ಬೋದು, ಅಥವಾ ಒಂದೇ ಕಡೆ ಇದ್ರೂ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಅಥವಾ ಬೇರೆ ಸಿಟೀಸಲ್ಲಿ ಇರ್ಬೋದು, ಅಥವಾ ಬೇರೆ ಕಂಟ್ರಿಯಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಲೊಕೇಶನಲ್ಲಿ ಇರ್ಬೋದು, ಅಥವಾ ಒಂದು 10, 20, 30 ಕಿಲೋಮೀಟ್ರ್ ದೂರದಲ್ಲಿರ್ಬೋದು ನೀವು, ಅಥವಾ ಒಂದೇ ಏರಿಯಾದಲ್ಲೂ ಇರ್ಬೋದು. ಸೊ ಇದು ನಿಮಗೆಲ್ಲ ಹೆಂಗೆ ರೆಸನೇಟ್ ಆಗುತ್ತೋ ಹಂಗೆ ತೊಗೊಳ್ಳಿ. ಲವ್ ಮಾತ್ರ ಕನ್ಫರ್ಮ್ ಇದೆ. ಸೊ ಸರಿ ಹೋಗುತ್ತಂದರೆ ಸರಿ ಹೋಗುತ್ತೆ. ಬಟ್ ಸರಿ ಹೋಗುತ್ತೆ ಅಂತ ಈ ರೀಡಿಂಗ್ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ. ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ, ಆಮೇಲೂ ಸಿಗಲಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೆ. ಸೊ ಮದುವೆ ಆಗುತ್ತಾ ಇಲ್ಲಾಂದರೆ ಈ ವಿಚಾರನ ಮಾತ್ರ ಹೇಳೋಕ್ಕಾಗಲ್ಲ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಪ್ರೀತಿ ಇದೆಯಾ ಅಂದರೆ ಪ್ರೀತಿ ಇದೆ ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಅವ್ರು ನಿಮ್ಮನ್ನು ಮದುವೆ ಆಗ್ತಾರಾ ಇಲ್ಲ ಅದೆಲ್ಲ ಹೇಳೋಕ್ಕಲ್ಲ. ಯಾಕಂದರೆ ಆ ದೇವರು ಯಾರ ಹಣೆ ಬರ್ದಲ್ಲಿ ಏನು ಬರ್ದಿರ್ತಾನೋ ಯಾರಿಗೂ ಗೊತ್ತಿಲ್ಲ. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗ್. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರೀತಿ ಸರಿ ಹೋಗ್ತದೆ ಸರಿ ಹೋಗ್ತದೆ. ನೀವು ಪ್ರಯತ್ನ ಮಾಡಿ. ಒಂದು ವೇಳೆ ಅವ್ರು ನಿಮ್ಮಿಂದ ದೂರ ಇದ್ರೇನೋ ನೀವು ಅವ್ರ ಹತ್ರ ಹೋಗಿ ಆ ಪ್ರೀತಿನ ಉಳಿಸ್ಕೊಳ್ಳಿ. ಇದು ಯಾವ ಥರದ ಪ್ರೀತಿ ಆದರೂ ಆಗಿರ್ಬೋದು. ನೀವು ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾಯಿದ್ರ, ಒಬ್ರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ. ಸೊ ಆ ಥರ ಪ್ರೀತಿ ಇದೆ. 2 ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಜಾಸ್ತಿ ದೂರದಲ್ಲಿಲ್ಲ. ಜಾಸ್ತಿ ದೂರದಲ್ಲಿದ್ದರೆ ಆ ಕಷ್ಟ ಹೆಂಗಿರುತ್ತಂತ ಇಲ್ಲಿ ನೋಡಿ, ಇಲ್ಲಿದೆ 8 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ತುಂಬ ದೂರ ಹೊರಟಾಗಿದ್ದಾನೆ. ಸೊ ಇಲ್ಲಿ ಚಂದ್ರ ಇದ್ದಾನೆ, ಮೂನ್ ಬಂದಿರೋದ್ರಿಂದ ಕ್ರೈಯಿಂಗ್ ಎನರ್ಜಿ ಐತೆ. ಅಳ್ತಾ ಇದ್ದೀರಾ, ಒಬ್ರಿಗೆ ದೂರ ಆಗಿರೋದ್ರಿಂದ ಇನ್ನೊಬ್ಬ ವ್ಯಕ್ತಿ ಅಳ್ತಾ ಇದ್ದೀರಾ. ಅಥವಾ ಇದನ್ನು ರೀಡಿಂಗ್ ನೋಡ್ತಾ ಇರೋರು ಜೆಂಟ್ಸ್ ಆಗಿದ್ರೆ ಅವರು ಹುಡುಗಿಗೋಸ್ಕರ ಅಳ್ತಾ ಇರ್ಬೋದು, ಅಥವಾ ಲೇಡೀಸ್ ಆಗಿದ್ರೆ ಹುಡುಗನಿಗೋಸ್ಕರ ಅಳ್ತಾ ಇರ್ಬೋದು. ಸೊ ಅದು ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಯಾವ ರೀತಿ ಪ್ರೀತಿ ನೋಡಿ, ಇವರಿಬ್ಬರು ಒಂದು ಹತ್ರನೇ ಇದ್ದಾರೆ. ಸೊ ಇವ್ರು ಯಾವುದೇ ಅಳ್ತಾ ಇಲ್ಲ, ಒಬ್ರನ್ನೊಬ್ರು ನೋಡ್ಕೊಂಡಿದ್ದಾರೆ. ಬಟ್ ಅವ್ರ ಮುಖದಲ್ಲಿ ಗ್ಲೋವಿಂಗ್ನೆಸ್ ಇದೆ. ಸೊ ಹ್ಯಾಪಿನೆಸ್ ಅನ್ನೋದಿದೆ, ಸಂತೋಷ ಅನ್ನೋದಿದೆ. ಸೊ ಅದೇ 2 ಆಫ್ ಕಪ್ಸ್ ಹೇಳ್ತಾರೆ. ಸೊ ಆ 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದ್ರಿಂದ ಇಲ್ಲಿ ನೋಡಿ ಓವರ್ಫ್ಲೋ ಆಗ್ತಾನೆ ಇದೆ ವಾಟರ್. ಸೊ ಆ ಪ್ರೀತಿ ಕೂಡ ಅಷ್ಟೇ, ನಿಮ್ಮ ಇಬ್ಬರ ಮಧ್ಯೆ ಓವರ್ಫ್ಲೋ ಆಗ್ತಾನೆ ಇರುತ್ತೆ. ಒಬ್ರನ್ನ ಕಂಡ್ರೆ ತುಂಬ ಪ್ರೀತಿ ಇದೆ ಅಷ್ಟೇ. ಅದೇ ಸ್ವಲ್ಪ ರಿಜೆಕ್ಷನ್ ಬಂದಿದೆ ನಿಮ್ಮಿಬ್ಬರ ಮಧ್ಯೆ ಅಷ್ಟೇ. ಸೊ ಈ ರೀಡಿಂಗ್ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗು. ಸೊ ಎಲ್ರಿಗೂ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.